ಯಾರು ನಾನು ಹೇಳುವ ಪರಿಹಾರವನ್ನು ನಂಬಿಕೆಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡ್ತೀರೋ ನೀವು ಎಷ್ಟು ಗಳಿಸ್ತೀರಿ ಅದರಲ್ಲಿ ಅರ್ಧ ಭಾಗ ಉಳಿಸ್ತೀರಿ. ತುಂಬಾ ಗಳಿಸ್ತೀರಿ ಗುರುಗಳ, ತುಂಬಾ ದುಡ್ಡು ಸಂಪಾದನೆ ಮಾಡ್ತಾನೆ, ಕೈಯಲ್ಲಿ ದುಡ್ಡೇ ಉಳಿಯೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಇವತ್ತಿನ ನಮ್ಮ ವಿಷಯ ಸಂಪಾದನೆ ಮತ್ತು ಉಳಿತಾಯ. ಏನು ಅರ್ನಿಂಗ್ ಅಂಡ್ ಸೇವಿಂಗ್, ಈ ಎರಡು ಬೇರೆ ಬೇರೆ ಇವು. ಹೆಸರಿಗೆ ನೋಡ್ಲಿಕ್ಕೆ ದುಡ್ಡು ಸಂಪಾದನೆ ಮಾಡೋದಂದ್ರೆ ದುಡ್ಡು ಉಳಿಸೋದಂದ್ರೆ ಏನ್ ಗುರುಗಳೇ, ಎರಡೂ ಒಂದೇ ಅಲ್ಲ. ಸಂಪಾದನೆಯ ದಾರಿನೇ ಬೇರೆ, ಅದನ್ನ ಉಳಿಸುವ ದಾರಿನೇ ಬೇರೆ. ಸೊ ಟುಡೇ ಅವರ್ ಟಾಪಿಕ್ ಈಸ್ ಅರ್ನಿಂಗ್ ವರ್ಸಸ್ ಸೇವಿಂಗ್ಸ್. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಈ ವಿಷಯ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ತುಂಬಾ ಜನ ನಾವು ನೋಡ್ತೇವೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ, ಸಾಕಷ್ಟು ದುಡ್ಡನ್ನು ಸಂಪಾದನೆ ಮಾಡ್ತಾ ಇರ್ತಾರ, ತಿಂಗಳಿಗೆ ಲಕ್ಷ ಲಕ್ಷ ಎಣಿಸ್ತಾ ಇರ್ತಾರ, ಆದ್ರೂ ಸಾಲಬಾಧೆಯಲ್ಲಿ ಇರ್ತಾರ. ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಏನಾದ್ರೂ ಒಂದು ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕಿರ್ತಾರ, ಕಳ್ಕೊಂಡಿರ್ತಾರ, ಅಥವಾ ಸ್ಟ್ಯಾಂಡರ್ಡ್ ಲೈಫ್ ಲೀಡ್ ಮಾಡ್ತಾ 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 ಅನೇಕ ಸಂಪಾದನೆ ಮಾಡೋ ದುಡ್ಡನ್ನೆಲ್ಲ ಕಳ್ಕೊಳ್ತಾರ. ಅವ್ರ ಹತ್ರ ಸೇವಿಂಗ್ಸ್ ಇರೋದಿಲ್ಲ. ಸಣ್ಣ ಪ್ರಮಾಣದ ಒಂದು 10-20 ಸಾವಿರ ರೂಪಾಯಿ ಸಂಪಾದನೆ ಮಾಡುವಂತ ಹುಡುಗ ಇರ್ತಾನ. ಚಂದ್ರ, ಮನೋಕಾರಕನಾದಂತ ಚಂದ್ರ, ಬುದ್ಧಿಕಾರಕನಾದಂತ ಬುಧ, ಜ್ಞಾನಕಾರಕನಾದಂತ ಬೃಹಸ್ಪತಿ, ಬಹುಮುಖ್ಯವಾಗಿ ಲಾಭಾಧಿಪತಿ ಚೆನ್ನಾಗಿ ಯಾರಿಗಿರ್ತಾರೋ ಅವರು ಇರುವ ದುಡ್ಡಲ್ಲಿ, ತಮ್ಮ ಲಿಮಿಟ್ಟಿನಲ್ಲಿ ಅಗದಿ ಅನಿವಾರ್ಯ ಬಂದ್ರೆ ಮಾತ್ರ ಖರ್ಚು ಮಾಡಿ, ಬರುವ ದುಡ್ಡಲ್ಲೇ ಕೂಡಿಟ್ಟು ಅದನ್ನ ಬೇರೆ ಕಡೆ ಹೂಡಿಕೆ ಮಾಡಿ, ಅದರ ಆ ಹೂಡಿಕೆಯಿಂದ ದುಡ್ಡು ಗಳಿಸಿ ಮತ್ತೊಂದು ಕಡೆ ಹೂಡಿಕೆ ಮಾಡಿ, ಆ ದುಡ್ಡನ್ನ ಡಬಲ್ ಮಾಡಿ, ಹೀಗೆ ಏನೋ ಮಾಡ್ತಾ 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 ಒಂದು ಒಳ್ಳೆಯ ಸ್ಥಿತಿಗೆ ಬರ್ತಾರೆ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಯಾರ ಜಾತಕದಲ್ಲಿ ಧನಾಧಿಪತಿ ಕರ್ಮಾಧಿಪತಿ ಚೆನ್ನಾಗಿರ್ತಾರೋ ಅವರು ಸಾಕಷ್ಟು ದುಡ್ಡು ಗಳಿಸ್ತಾರ. ಆದ್ರೆ ಸೇವಿಂಗ್ಸ್ ಯಾವಾಗ ಆಗತ್ತೆ ಅಂದ್ರೆ ಮಂಗಳನು ಚೆನ್ನಾಗಿರ್ಬೇಕು, ಸಾಲ ಬಾಧೆಗಳಾಗಬಾರದು, ಶನಿ ಚೆನ್ನಾಗಿರ್ಬೇಕು, ದಾರಿದ್ರ್ಯವನ್ನ ದುಃಖವನ್ನ ತರಬಾರದು, ಮನೋಕಾರಕನಾದಂತ ಚಂದ್ರ ಚೆನ್ನಾಗಿರ್ಬೇಕು, ಮನಸ್ಸು ಚಂಚಲ ಆಗ್ಬಾರ್ದು, ಸ್ಟ್ಯಾಂಡರ್ಡ್ ಲಿವಿಂಗ್, ಹೈ ಲಿವಿಂಗ್, ಬ್ರಾಂಡೆಡ್ ಲಿವಿಂಗ್ ಅಂತ ಮಾಡ್ತಾ ಮಾಡ್ತಾ ದುಡ್ದ ದುಡ್ಡೆಲ್ಲ ಅವಶ್ಯಕತೆ ಇಲ್ಲಿರುವಂತ ವಸ್ತುಗಳಿಗೆ ಹಾಕಿ 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 ಮುಂದೆ ಒಂದು ದಿನ ಏನೋ ಒಂದು ಆಪತ್ಕಾಲ ಬಂದಾಗ ನಮ್ಮ ಹತ್ರ ದುಡ್ಡೇ ಇರೋದಿಲ್ಲ ಅಂತ ಒಂದು ದುಸ್ಥಿತಿ ಜೀವನದಲ್ಲೇ ಆಗ್ತದೆ. ಹಾಗಾಗಿ ಇವತ್ತು ನನ್ನೆಲ್ಲ ಪ್ರಿಯ ಆತ್ಮೀಯ ವೀಕ್ಷಕರಿಗೆ ನೀವೇ ಕೇಳಿರುವ ಪ್ರಶ್ನೆ ಇದು. ತುಂಬಾ ಗಳಿಸ್ತೇನೆ ಗುರುಗಳ, ತುಂಬಾ ದುಡ್ಡು ಸಂಪಾದನೆ ಮಾಡ್ತೇನೆ, ಕೈಯಲ್ಲಿ ದುಡ್ಡೇ ಉಳಿಯೋದಿಲ್ಲ, ಲಕ್ಷ ಲಕ್ಷ ಸಂಪಾದನೆ ಮಾಡ್ತೇನೆ ವ್ಯಾಪಾರದಲ್ಲಿ ಅಂತ ಕೆಲವೊಬ್ರು ಹೇಳಿದ್ರೆ, ಉದ್ಯೋಗದಲ್ಲಿ ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ ಕೆಲವೊಬ್ರು ಈ ಸೆಲ್ಫ್ ಎಂಪ್ಲಾಯ್ಮೆಂಟ್, ವಕೀಲಿಕೆ ವೃತ್ತಿ, ವೈದ್ಯ ವೃತ್ತಿ, ಬೇರೆ ಬೇರೆ ಈ ತರ ಏನೋ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾ ಇರ್ತಾರಲ್ಲ, ಫೋಟೋಗ್ರಾಫಿ, ಕಾರ್ ಡ್ರೈವಿಂಗ್, ಫ್ಯಾಷನ್, ಏನೇನೋ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಹೇಳೋದಿದೆ, ಬಹಳಷ್ಟು ಗಳಿಸ್ತೀವಿ, ಬೇಕಾದಷ್ಟು ಸಂಪಾದನೆ ಮಾಡ್ತೀವಿ, ದುಡ್ಡೇ ಉಳಿಯೋದಿಲ್ಲ. ಹಿಂದಿನ ಕಾಲದಲ್ಲಿ ನಮಗೆ ಒಂದು ಹೊತ್ತು ಊಟಕ್ಕೆ ಸಂಪಾದನೆ ಆದ್ರೆ ಸಾಕಾಗಿತ್ತು. ಹಿರಿಯರು ಮಾಡಿದ ಒಂದು ಸಣ್ಣ ಮನೆ ಇರ್ತಿತ್ತು, ಕೂಡು ಕುಟುಂಬ ಇರ್ತಿತ್ತು, ಜೀವನ ಸಾಗಿಸುವುದಕ್ಕಾಗಿ ಏನು ಬೇಕೋ ಅಷ್ಟು ಸಂಪಾದನೆ ಮಾಡಿದ್ರೆ ಸಾಕಾಗಿತ್ತು. ಈಗ ಹಾಗಿಲ್ಲ. ಈಗ ನಾವು ಹೊಟ್ಟೆಪಾಡಿಗಾಗಿ 10 ರೂಪಾಯಿ 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಸಾಕೀಗ, ಅದಕ್ಕಿಂತ ಜಾಸ್ತಿ ತಿನ್ನೋದಿಲ್ಲ ನಾವು, ತಿನ್ಲಿಕ್ಕೆ ಆಗೋದಿಲ್ಲ ಇಲ್ಲ ನಮ್ಗೆ. ಆದ್ರೆ ಇತರೆ ಖರ್ಚುಗಳು ಬಾಳವ, ನಮ್ಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಎಕ್ಸ್ಪೆನ್ಸಸ್ ಬಾಳವ. ಮೊಬೈಲ್ ರಿಚಾರ್ಜ್ ಅನ್ಬಹುದು, ಇಂಟರ್ನೆಟ್ ರಿಚಾರ್ಜ್ ಅನ್ಬಹುದು, ಪೆಟ್ರೋಲ್ ಎಕ್ಸ್ಪೆನ್ಸಸ್ ಅನ್ಬಹುದು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅನ್ಬಹುದು, ರೆಂಟು, ಮೇಂಟೆನೆನ್ಸ್, ಲೈಫ್ ಸ್ಟೈಲ್, ಲಿವಿಂಗ್ ಲೈಫ್ ಸ್ಟೈಲ್ ಏನಿದೆ ಅಲ್ಲ ಅದು ಇರ್ಬೋದು. ಹೀಗೆ ಇದರ ಸಂಪಾದನೆ ಒಂದು ದಾರಿಯಿಂದ ಬಂದ್ರೆ 10 ದಾರಿಯಲ್ಲಿ ಖರ್ಚುಗಳಿರ್ತಾವ. ಹಾಗಾಗಿ ಅವಶ್ಯಕ, ಅತಿ ಅವಶ್ಯಕ, ಅತ್ಯವಶ್ಯಕ ಅಂದಾಗ ಮಾತ್ರ ನಾವು ಖರ್ಚು ಮಾಡಿದರೆ ಆ ಲಕ್ಷ್ಮೀ ದೇವಿಗೆ ನಾವು ಬೆಲೆ ಕೊಟ್ಟಂತೆ, ಗೌರವ ಕೊಟ್ಟಂತೆ, ಮರ್ಯಾದೆ ಕೊಟ್ಟಂತೆ. ಆ ಲಕ್ಷ್ಮೀ ದೇವಿ ಬಹಳ ಚಂಚಲೆ ಲಕ್ಷ್ಮೀ ದೇವಿ. ಭಯಂಕರ, ಅವಳಿಗೆ ಕಾಂಪ್ಲೆಕ್ಸಿವ್ ನೇಚರ್ ತುಂಬಾ ಇರ್ತದ ಅವಳಿಗೆ. ಅವಳನ್ನ ಯಾರು ದುಂದು ವೆಚ್ಚವನ್ನ ಮಾಡ್ತಾರೋ ಅವಳು ಅಲ್ಲಿ ಇರೋದಿಲ್ಲ. ಹಾಗಾಗಿ ಯಾರು ಅವಳನ್ನ ಬಗೆಯಾಗಿ ಹಿಡಿದಿಡ್ತಾರೋ ಅವಳ ಹತ್ರ ಮಾತ್ರ ಅವಳು ಉಳಿತಾಳೆ. ಅದಕ್ಕೆ ಯಾರ ಜಾತಕದಲ್ಲಿ ಮನೋಕಾರಕನಾದಂತ ಚಂದ್ರ ಚೆನ್ನಾಗಿರ್ತಾನೆ
ಮತ್ತೆ ಲಾಭಾಧಿಪತಿ ಜಾತಕದಲ್ಲಿ 11ನೇ ಮನೆ ಏಕಾದಶ ಸ್ಥಾನ ಚೆನ್ನಾಗಿರುತ್ತದೆ, ಅಂತವ್ರು ಮಾತ್ರ ದುಡ್ಡನ್ನು ಉಳಿಸ್ತಾರೆ. ಅವ್ರು ಸ್ವಲ್ಪ ಸಂಪಾದನೆ ಮಾಡ್ಲಿ ದುಡ್ಡು ಉಳಿಸ್ತಾರೆ. ಯಾರಿಗೆ ಮಂಗಳ ಚೆನ್ನಾಗಿರೋದಿಲ್ಲ, ಶನಿ ಚೆನ್ನಾಗಿರೋದಿಲ್ಲ, ಆದ್ರೆ ಧನಾಧಿಪತಿ ಬಹಳ ಚೆನ್ನಾಗಿರ್ತಾನೆ, ದಶಮಾಧಿಪತಿ ಬಹಳ ಚೆನ್ನಾಗಿರ್ತಾನೆ, ಒಳ್ಳೆ ಜಾಣತನ, ಒಳ್ಳೆ ಸಂಪಾದನೆ, ಎಲ್ಲ ಕೈ ಹಾಕಿದ್ರು ಸಕ್ಸಸ್. ಆದ್ರೆ ಬಂದ ದುಡ್ಡೆಲ್ಲ ಏನಾಗುತ್ತೆ ಅಂದ್ರೆ ಖರ್ಚಾಗ್ಬಿಡುತ್ತೆ, ಸೇವಿಂಗ್ಸೇ ಇಲ್ಲ. ಯಾಕೆ ಅಂದ್ರೆ ಅವನಿಗೆ ಆಸೆಗಳು ಜಾಸ್ತಿ, ಅಪೇಕ್ಷೆಗಳು ಜಾಸ್ತಿ. ಇರೋದೇ ಒಂದ್ ಜೀವನ, ಚೆನ್ನಾಗಿರೋಣ, ಮಸ್ತ್ ಸುಖವಾಗಿರೋಣ, ₹1 ಖರ್ಚು ಮಾಡಲು ₹10 ಖರ್ಚು ಮಾಡೋಣ, ಎಂಜಾಯ್ ಮಾಡೋಣ ಲೈಫ್ ಅನ್ನೋ ನಿಟ್ಟಿನಲ್ಲಿ ಹೋಗ್ಬೇಕಾದಾಗ ಸಂಪಾದನೆ ಮಾಡಿರೋ ಎಲ್ಲಾ ದುಡ್ಡು ಖರ್ಚಾಗ್ಬಿಡತ್ತೆ. ಆಗ ಏನನ್ಸುತ್ತೆ ಅವನಿಗೆ, ಇನ್ನೂ ನಾನು ಹೆಚ್ಚಿಗೆ ದುಡಿಬೇಕು ಅಂತ ವಿಚಾರ ಮಾಡ್ತಾನ ಅವನು. ಸಂಪಾದನೆ ಕಡೆ ಮತ್ತೆ ಹೆಚ್ಚು ಗಮನ ಕೊಡ್ತಾನ, ಮತ್ತೆ ಹೆಚ್ಚು ಸಂಪಾದನೆ ಮಾಡ್ತಾನ. ಹೆಚ್ಚು ಸಂಪಾದನೆ ಮಾಡಿರೋ ಹಣವನ್ನ ಮತ್ತೆ ಚಂಚಲ ಮನಸ್ಸಿನಿಂದ ಮತ್ತೆ ಖರ್ಚು ಮಾಡ್ತಾನ. ಸ್ಟ್ಯಾಂಡರ್ಡ್ ಲೈಫ್, ಬ್ರಾಂಡೆಡ್ ಲೈಫ್, ಹೈ ಲೈಫ್ ಅನ್ಕೋತ ಅದ ನಾಶ ಆಗಿ ಹೋಗ್ತದ. ಹಾಗಾಗಿ ಅರ್ನಿಂಗ್ ವರ್ಸಸ್ ಸೇವಿಂಗ್, ಸಂಪಾದನೆ ವರ್ಸಸ್ ಉಳಿತಾಯ ಅನ್ನೋದೇನದಲ್ಲ, ಇದೆರಡು ವಿಭಿನ್ನವಾದ ಕ್ಷೇತ್ರಗಳು. ಹಾಗಾಗಿ ಬಹಳ ಮುಖ್ಯವಾದದ್ದು ಅಂದ್ರೆ ದುಡ್ಡನ್ನು ಗಳಿಸಬೇಕಾದರೆ ನಮಗೆ ಇರುವಂತಹ ಕಾಳಜಿ, ದುಡ್ಡನ್ನು ಗಳಿಸಬೇಕಾದರೆ ನಮಗಿರುವಂತಹ ಗೌರವ, ಬೆಲೆ, ಮಹತ್ವ ಖರ್ಚು ಮಾಡಬೇಕಾದ್ರೂ ಇರಬೇಕು. ಮತ್ತೊಬ್ಬರು ನೋಡಿ ಅವ ಸ್ಟ್ಯಾಂಡರ್ಡ್ ಲೈಫ್ ಲೀಡ್ ಮಾಡ್ತಾನಂತ ನಾ ಮಾಡುದಿಲ್ಲ, ನನಗೆ ಆಪತ್ಕಾಲ ಬಂದಾಗ ಅವ ಸಹಾಯಕ್ಕೆ ಬರೋದಿಲ್ಲ. ದುಡ್ಡಿರುವವರಿಗೆ ಬೆಲೆ, ಬ್ರಾಂಡೆಡ್ ಬಟ್ಟೆ ಹಾಕೊಂಡಿರೋರಿಗೆಲ್ಲ ಬೆಲೆ ಬಹಳ ವ್ಯತ್ಯಾಸ ಇದೆ. ನೀವ್ ಎಷ್ಟೇ ಬ್ರಾಂಡೆಡ್ ಬಟ್ಟೆ ಹಾಕೊಡ್ರಿ, ನಿಮ್ ಜೇಬಲ್ ದುಡ್ಡಿಲ್ಲ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ. ನೀವ್ ಎಂತದ್ದೇ ಸಾದಾ ಬಟ್ಟೆ ಹಾಕೊಡ್ರಿ, ನಿಮ್ ಕೈ ತುಂಬಾ ಹಣ, ಮನೆ ತುಂಬಾ ಹಣ, ನಿಮ್ ಜೀವನದಲ್ಲಿ ಹಣ ಇದೆ ಅಂದ್ರೆ ನಿಮ್ಗಿರೋ ಅಷ್ಟು ಬೆಲೆ ಯಾರಿಗೂ ಇರೋದಿಲ್ಲ. ಅದು ಪ್ರಾಚೀನ ಭಾರತೀಯ ಪರಂಪರೆಯಲ್ಲಿ ಅಂದ್ರೆ ನೀನ ವೇಷಭೂಷಣ ನೋಡಿ ನಿನ್ಗೆ ಯಾರು ಮರ್ಯಾದೆ ಕೊಡೋದಿಲ್ಲ. ಅದು ಪಾಶ್ಚಾತ್ಯರದದು, ವಿದೇಶಿಯರು. ಹೂ ಇಸ್ ಅ ಜೆಂಟಲ್ಮನ್? ಒನ್ ಹೂ ವೇರ್ಸ್ ಅ ವೆರಿ ಡಿಸೆಂಟ್ ಕ್ಲೋತ್ಸ್, ಒನ್ ಹೂ ಲುಕ್ಸ್ ವೆರಿ ಹೈಜೀನ್, ಒನ್ ಹೂ ಪ್ರೆಸೆಂಟ್ಸ್ ಹಿಮ್ಸೆಲ್ಫ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ಮ್ಯಾನರ್ ಇಸ್ ಅ ಜೆಂಟಲ್ಮನ್. ಸ್ವಾಮಿ ವಿವೇಕಾನಂದರು ಬಹಳ ಮಂದಿ ಕೇಳಿದ್ರು, ನಿಮ್ಮ ದೇಶದಲ್ಲಿ ಜೆಂಟಲ್ಮೆನ್ ಯಾರು ಅಂದ್ರೆ, ಅ ಪರ್ಸನ್ ವಿತ್ ಕ್ಯಾರೆಕ್ಟರ್ ಇಸ್ ಅ ಜೆಂಟಲ್ಮನ್. ಯಾರಲ್ಲಿ ನಡತೆ, ಯಾರಲ್ಲಿ ಸ್ವಭಾವ ಗುಣ, ಯಾರಲ್ಲಿ ಸೃಜನತೆ ಅದ ಅವ ನಮ್ಮ ಜೆಂಟಲ್ಮನ್. ಕ್ಲೋತ್ಸ್ ನೆವರ್ ಡಿಸೈಡ್ಸ್ ದಿ ಕ್ವಾಲಿಟಿ ಆಫ್ ದಿ ಪರ್ಸನ್. ಹಂಗಾಗಿ ಈ ಪಾಶ್ಚಾತ್ಯರ ಭ್ರಾಂತಿಯಿಂದ ಹೊರಗೆ ಬರ್ಬೇಕು ನಾವೆಲ್ಲ ಯುವಕರು. ಇವತ್ತಿನ ಯುವಕರು ದುಂದು ವೆಚ್ಚವನ್ನ ಮಾಡದೆ ಆ ದುಡ್ಡನ್ನು ಉಳಿಸಬೇಕು. ನಾಳೆ ಭವಿಷ್ಯದಲ್ಲಿ ಅದೇ ದುಡ್ಡು ನಮಗೆ ಸಹಾಯ ಆಗ್ತದ. ಹಾಗಾಗಿ ಅರ್ನಿಂಗ್ ಇಸ್ ಅ ಡಿಫರೆಂಟ್ ಪಾರ್ಟ್, ಸೇವಿಂಗ್ಸ್ ಇಸ್ ಅ ಡಿಫರೆಂಟ್ ಪಾರ್ಟ್. ಯಾರ ಜಾತಕದಲ್ಲಿ ಈ ದೋಷ ಇದೆಯೋ ಅದಕ್ಕೆ ನನ್ನ ಹತ್ರ ಪರಿಹಾರ ಇದೆ. ನಾನು ಹೇಳುವ ಪರಿಹಾರವನ್ನು ನೀವು ಮಾಡಿದರೆ ನಾನು ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಪರಿಹಾರವನ್ನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಆ ಪರಿಹಾರ ಮಾರ್ಗವು ಬಹಳ ಕಷ್ಟವಾಗಿದೆ, ಕ್ಲಿಷ್ಟಕರವಾಗಿದೆ. ಯಾರು ನಾನು ಹೇಳುವ ಪರಿಹಾರವನ್ನು ನಂಬಿಕೆಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡ್ತೀರೋ, ನೀವು ಎಷ್ಟು ಗಳಿಸ್ತೀರಿ ಅದರಲ್ಲಿ ಅರ್ಧ ಭಾಗ ಉಳಿಸ್ತೀರಿ, ಅಥವಾ ಕನಿಷ್ಠ 20% ಆದ್ರೂ ಉಳಿಸ್ತೀರಿ. ಅಷ್ಟು ಶಕ್ತಿ, ಅಷ್ಟು ದೃಢತೆ, ಅಷ್ಟು ಚೈತನ್ಯ ನಿಮ್ಮಲ್ಲಿ ಬರ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ದಯವಿಟ್ಟು ಇವತ್ತಿನ ಯುವಕರು, ಇವತ್ತಿನ ಸಮಾಜ ಆಧಾರ ಸ್ತಂಭಗಳು ಗಳಿಸುವ ದುಡ್ಡನ್ನ ದುಂದು ವೆಚ್ಚ ಮಾಡದೆ ಉಳಿಸಲಿ ಅನ್ನುವ ಸದುದ್ದೇಶದಿಂದ ನಾನು ಇವತ್ತಿನ ಸಂಚಿಕೆಯನ್ನ ರಚನೆ ಮಾಡ್ತಾ ಇದ್ದೇನೆ. ಆದಾಯ ಎಷ್ಟೇ ಇದ್ದರೂ ಮನುಷ್ಯ ಕಷ್ಟಕ್ಕೆ ಬಂದು ಬಿಡ್ತಾನ. ಸಂಪಾದನೆ ಹೆಚ್ಚಿಗೆ ಇದೆ ಎಂದು ಮಾತ್ರಕ್ಕೆ ನಮಗೆ ಕಷ್ಟಗಳು ತಪ್ಪೋದಿಲ್ಲ, ಕಷ್ಟಗಳು ಹೆಚ್ಚಿಗೆ ಬರ್ತಾವ. ನಮ್ಮಲ್ಲಿ ಉಳಿತಾಯವಿದ್ದರೆ, ಉಳಿತಾಯ ಮಾಡುವ ಮನೋಭಾವವಿದ್ದರೆ ನಾವು ಕಷ್ಟದಿಂದ ಎಷ್ಟೋ ಹೊರಗೆ ಬರ್ತೇವಿ. ಯಾರ ಜಾತಕದಲ್ಲಿ ಗ್ರಹದೋಷ ಇರ್ತದ, ಚಂಚಲತೆ ಇರ್ತದ, ಅವ್ರು ಉಳಿತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪರಿಹಾರ ಬೇಕು, ರೆಮಿಡಿ ಬೇಕು, ಸೊಲ್ಯೂಷನ್ ಬೇಕು. ಆ ಸೊಲ್ಯೂಷನ್ ಅನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಆ ಸಂಚಿಕೆಯಲ್ಲಿ ನಿಮಗೆ ನಿರಾಳತೆಯನ್ನ, ಸರಳವಾದ ಸಮಾಧಾನಕರ ಸಂಪಾದನೆ ಮಾಡಿದ ದುಡ್ಡನ್ನ ಉಳಿಸುವುದು ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ. ಅಲ್ಲಿಯವರೆಗೂ ನನ್ನ ವಾಕ್ಯಕ್ಕೆ ನಾನು ವಿರಾಮವನ್ನು ತಗೋತೇನೆ. ನಮಸ್ಕಾರ, ಶುಭವಾಗಲಿ.